ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಮುಖ್ಯಮಂತ್ರಿಗಳು ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ಕನಸನ್ನ ಹೊತ್ತು ಬಜೆಟ್ ಅನ್ನ 17ನೇ ಬಜೆಟ್ ಅನ್ನ ಮಂಡಿಸಿರ್ತಾರೆ. ಆದ್ರೆ 50 ವರ್ಷಗಳಲ್ಲಿ ನಮ್ಮ ಗಡಿ ಭಾಗ ಸ್ವತಂತ್ರವನ್ನ ನೋಡ್ಲಿಕ್ಕೆ ಆಗಿರಲ್ಲ. 50 ವರ್ಷಗಳಲ್ಲಿ, ಸತತ 50-60 ವರ್ಷಗಳಲ್ಲಿ ಯಾಕೆ ಈ ಮಾತನ್ನ ಹೇಳ್ತೀನಿ, ನಾನು ಇವತ್ತು ಒಂದೇ ಒಂದು ವಿಚಾರಕ್ಕೆ ಮಾತ್ರ ಸೀಮಿತ ಆಗ್ತೀನಿ. KGF ಕ್ಷೇತ್ರ ಇಡೀ ದೇಶಕ್ಕೆ ಚಿನ್ನವನ್ನ ಕೊಟ್ಟಿದೆ. ಇಡೀ ದೇಶಕ್ಕೆ ಕಷ್ಟದ ಕಾಲದಲ್ಲಿ 800 ಟನ್ ಬಂಗಾರವನ್ನ ದೇಶದ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಅಡ ಇಡ್ತಾರೆ. KGF ಇಂದ ಅಷ್ಟು ಬಂಗಾರವನ್ನ ಕೊಡುಗೆಯಾಗಿ ಕೊಟ್ಟಿರುವಂತ KGF ಗಡಿ ಭಾಗದಲ್ಲಿ ಕಳೆದ 50 ವರ್ಷಗಳಿಂದ ಬಂಗಾರದ ಗಣಿ ಮುಚ್ಚಿದ ಮೇಲೆ ಯಾವುದೇ ರೀತಿಯ ಪರ್ಯಾಯ ಉದ್ಯೋಗಗಳಿಲ್ಲದೆ ಬಹಳ ಅಭಿವೃದ್ಧಿಯಲ್ಲಿ ಕುಂಠಿತವನ್ನ ಕಾಣ್ತಾ ಬಂದಿರುತ್ತೆ. KC ರೆಡ್ಡಿ ಅವರು ಮೊದಲನೇ ಮುಖ್ಯಮಂತ್ರಿ ಆಗಿದ್ದಾಗ ನೆಹರು ಅವರನ್ನ 1951ರಲ್ಲಿ 1951ನಲ್ಲಿ ಅವ್ರನ್ನ ಮೈನಿಂಗ್ ಹೇಗಿದೆ, ಹೇಗೆ ಕೆಲಸ ಮಾಡ್ತಾರೆ ಅಂತ ಇಂದಿರಾ ಗಾಂಧಿ ಅವ್ರ ಜೊತೆ ವಿಸಿಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೈನಿಂಗ್ ಒಳಗಡೆ ಡೀಪೆಸ್ಟ್ ಮೈನಿಂಗ್ ಅಂದ್ರೆ ಒಂದು 2-3 ಸಾವಿರದ ಅಡಿಯಷ್ಟು ಒಳಗಡೆ ಹೋಗಿ ಅಲ್ಲಿನ ಕಾರ್ಮಿಕರು ಕೆಲಸ ಮಾಡ್ತಾ ಇರುವಂತ ಪರಿಸ್ಥಿತಿಯನ್ನ ನೋಡಿ ನೆಹರು ಅವರು 1951ನಲ್ಲಿ 1850 ಎಕರೆ ಜಾಗವನ್ನ ಅಲ್ಲಿ ಒಂದು ಪಬ್ಲಿಕ್ ಸೆಕ್ಟರ್ಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಜಾಗವನ್ನ ಕೊಡ್ತಾರೆ. ಪಬ್ಲಿಕ್ ಸೆಕ್ಟರ್ಸ್ ನ ಇನಿಷಿಯೇಟಿವ್ಸ್ ತಗೋಬೇಕು ಅಂತ. ಅವತ್ತು ನೆಹರು ಅವ್ರು ಹೇಳ್ತಾರೆ, ಪಬ್ಲಿಕ್ ಸೆಕ್ಟರ್ಸ್ ಆರ್ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ. ಅಂದ್ರೆ ಅದು ಪ್ರತಿಯೊಬ್ಬ ವಿದ್ಯಾವಂತರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಮಾಡರ್ನ್ ಟೆಂಪಲ್ಸ್ ಅಂತ ಅಂದ್ಬಿಟ್ಟು ಅವರೇ ಕೋಟ್ ಮಾಡ್ತಾರೆ. ಅವ್ರು ಇದ್ರಲ್ಲಿ ಅವರು ಆ ತರ ಕೊಡುಗೆ ಕೊಟ್ಟಿರುವಂತದ್ದು. ಬರುವಂತ ದಿನಗಳಲ್ಲಿ ಫಸ್ಟ್ ಪಬ್ಲಿಕ್ ಸೆಕ್ಟರ್ 1964 ಬೆಮೆಲ್ ಶುರು ಆಗುತ್ತೆ. ತದನಂತರ ದಿನಗಳಲ್ಲಿ ಆ ಗೋಲ್ಡ್ ಮೈನ್ಸ್ ನ ಗತ ವೈಭವ ಕಡಿಮೆ ಆಗ್ತಾ ಬರುತ್ತೆ, ಕುಗ್ಗುತ್ತೆ. ಎಲ್ಲ ಅವಕಾಶಗಳನ್ನ ಕಳ್ಕೋತಾರೆ, ಅಂದ್ರೆ ಉದ್ಯೋಗ ಅವಕಾಶಗಳನ್ನ ಕಳ್ಕೊಂತಾರೆ. ಮತ್ತೆ KGF ಅಲ್ಲಿ ಇರುವಂತ ಜನ ಸರ್ವೈವ್ ಆಗ್ಬೇಕು, ಬದುಕನ್ನ ಕಟ್ಕೋಬೇಕು, ಕುಟುಂಬನ ಪೋಷಣೆ ಮಾಡ್ಬೇಕು ಅಂತ ಏನು ಮಿಕ್ಕ ಏನೇನ್ ದಾರಿ ಇರುತ್ತೋ ವೆಲ್ ಎಜುಕೇಟೆಡ್ ಆಗಿರ್ತಾರೆ. ಅವರು ಟ್ರೈನ್ ಮುಖಾಂತರ ದಿನ ಬೆಳಗ್ಗೆ ಆದ್ರೆ 15ರಿಂದ 20 ಸಾವಿರ ಕುಟುಂಬಗಳು ಉದ್ಯೋಗವನ್ನ ಆರಿಸಿ ಅವರು ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತ ಬರ್ತಾ ಇರ್ತಾರೆ. 60 ವರ್ಷಗಳಾದ್ಮೇಲೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನು ಬೆಮೆಲ್ಗೆ ಕೊಟ್ಟಿರುವಂತ ಜಾಗದಲ್ಲಿ ಉಳಿಕೆ ಇದ್ದಂತ 993 ಎಕರ್ಸ್ ನ ವಾಪಸ್ ತಗೊಂಡು ಆದ್ಮೇಲೆ ನಮ್ಮ ಸರ್ಕಾರ KEDBಗೆ ಹಸ್ತಾಂತರ ಮಾಡುತ್ತೆ. KEDBಗೆ ಹಸ್ತಾಂತರ ಮಾಡಿದಾಗ ಅದು 2024 23 ಸಾವಿರ ಕೋಟಿನ ಕಟ್ಟಿ ಆ ಜಾಗನ KEDBಗೆ ಹಸ್ತಾಂತರ ಮಾಡ್ತಾರೆ ವಾಪಸ್ ತಗೊಂಡಾದ್ಮೇಲೆ. ಅದಾದ್ಮೇಲೆ ನನಗೆ ಒಂದು ಸಮಾಧಾನ ಆಗ್ತಾ ಇರೋಂಥದ್ದಂದ್ರೆ ಇಷ್ಟು 60 ವರ್ಷಗಳಾದ್ಮೇಲೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಏರೋಸ್ಪೇಸು, ಸ್ಟೀಲ್ ಟೆಕ್, ಕಾರ್ ಶೇಡಿಂಗು, ಏಥರ್ಸ್, CZಗೆ 100 ಎಕರ್ಸ್ ಕೊಟ್ಟಿದ್ದಾರೆ. ಟಾಯ್ ಇಂಡಸ್ಟ್ರೀಸ್ಗೆ ಕೊಟ್ಟಿದ್ದಾರೆ. ಸ್ಕೂಲ್ ಫರ್ನಿಚರ್ಸ್, ಜಿಮ್ ಎಕ್ವಿಪ್ಮೆಂಟ್ಸ್ ಮಾಡುವಂತ ಇಂಡಸ್ಟ್ರೀಸ್ಗೆ ನಮ್ಮ ಸರ್ಕಾರ, ಅದರಲ್ಲಿ ಇಂಡಸ್ಟ್ರೀಸ್ ಮಂತ್ರಿಗಳಾಗಿರುವಂತ MB ಪಾಟೀಲ್ ಸರ್ ಅವರು ಇನಿಷಿಯೇಟಿವ್ಸ್ ತಗೊಂಡು ಒಂದು 9 ಕಂಪನೀಸ್ ಅಲ್ಲಿ ಎನ್ರೋಲ್ ಆಗಿದೆ. ಅವರಿಗೆ ಕಂಪನೀಸ್ಗೆ ಈ ಜಾಗನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 250 ಎಕರೆ ಜಾಗವನ್ನ ಕೊಟ್ಟಿದ್ದಾರೆ. ಅದು ಇನ್ವೆಸ್ಟ್ಮೆಂಟ್ 1250 ಕೋಟಿನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸರಾಸರಿ ಉದ್ಯೋಗ 3ರಿಂದ 5 ಸಾವಿರ ಉದ್ಯೋಗನ ಸೃಷ್ಟಿ ಮಾಡುವಂತ ಒಂದು ಚರಿತ್ರೆ ಸೃಷ್ಟಿ ಮಾಡುವಂತ ಗತ ವೈಭವನ ಮರಿಕಳಿಸುವಂತ ಒಂದು ಶ್ರದ್ಧೆ, ಜವಾಬ್ದಾರಿಯನ್ನ ನಮ್ಮ ಸರ್ಕಾರ ತಗೊಂಡಿರುವಂತದ್ದು. ನಾನು ಕಳೆದ 3 ವರ್ಷಗಳಿಂದ ಜನಕ್ಕೆ ಯಾವ ರೀತಿ ಮುಖ ತೋರಿಸ್ಲಿ, ನಮ್ಮ ಸರ್ಕಾರ ಬಂದಿದೆ, ಆ ಜಾಗದಲ್ಲಿ ಏನಾದ್ರೂ ಆಯ್ತಾ ಅಂತ ಪ್ರತಿ ಸತಿನೂ ನಾನು ಸದನದಲ್ಲಿ ಮಾತಾಡಿ ಅವರಿಗೆ ಕನ್ವಿನ್ಸ್ ಮಾಡಿ ಹೋಗಿ ಬರ್ತಾ ಇದ್ದೆ. ಅವತ್ತು ನನಗೆ ಈ ಧೈರ್ಯ ಇರ್ಲಿಲ್ಲ, ನಮ್ಮ ಸರ್ಕಾರ ಇದೆ, ಜನ ನನ್ನನ್ನು ನಾಳೆ ಕೇಳ್ತಾರೆ. 50 ವರ್ಷಗಳಲ್ಲಿ ಒಂದು ಹೆಣ್ಮಗುನ ಅವಕಾಶ ಮಾಡಿಕೊಟ್ಟಿರಲ್ಲ, ನನ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಏನು ಅವ್ರಿಗೆ ನಾನು ಋಣ ತೀರಿಸ್ಕೊಳ್ಳಿ, ಯಾವ ರೀತಿ ನಾನು ಸೇವೆ ಮಾಡ್ಲಿ ಅಂತಂದಾಗ ನನಗೆ ಏನೂ ದಾರಿ ಸಿಗ್ಲಿಲ್ಲ. ಇದೊಂದೇ 8 ವರ್ಷಗಳ ಕಾಲ ನಾವು ಈ ಜಾಗದ ಹಿಂದೆ ಬಿದ್ದು ವಾಪಸ್ ತಗೊಂಡು ಬೆಮೆಲ್ ಯೂಸ್ ಮಾಡ್ಕೊಳ್ದೆ ಇದ್ದಿದ್ದ ಜಾಗನ ವಾಪಸ್ ತಗೊಂಡು ಸರ್ಕಾರಕ್ಕೆ ಕೊಟ್ಟಾದ್ಮೇಲೆ ಇಂಥ ಒಂದು 50 ವರ್ಷದಲ್ಲಿ ಸ್ವತಂತ್ರ ಬಂದಾದ್ಮೇಲೆ 50 ವರ್ಷದಲ್ಲಿ ಬೆಳಕು ಚೆಲ್ಲಿದೆ. ನಮ್ಮ ಸರ್ಕಾರ ಗಡಿ ಭಾಗನ ಬ್ಯಾಂಗ್ಳೂರಲ್ಲಿ ಇಂಡಸ್ಟ್ರೀಸ್ ತರ್ತಾರೆ, ಇನ್ವೆಸ್ಟ್
ಇನ್ವೆಸ್ಟರ್ಸ್ ನ ತರ್ತಾರೆ. ಆದ್ರೆ ಒಂದು ಜಿಲ್ಲೆ, ಒಂದು ಬ್ಯಾಂಗ್ಳೂರ್ ಬಿಟ್ಟು 50 ಕಿಲೋಮೀಟರ್ 70 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇಂತ 10,000 ಜನಕ್ಕೆ 20,000 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನುವಂತ ದೂರದೃಷ್ಟಿ ನಮ್ಮ ಸರ್ಕಾರಕ್ಕಿರೋದನ್ನ ನಾನು ನನ್ನ ಕ್ಷೇತ್ರದ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೀನಿ ಸರ್ಕಾರನ ಮತ್ತೆ ಮಂತ್ರಿಗಳನ್ನ. ಅದಾದ್ಮೇಲೆ ಶಿಕ್ಷಣದ ಒಂದೇ ಒಂದು ವಿಚಾರ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಏನು ರೆವಲ್ಯೂಷನರಿ ರಿಫಾರ್ಮ್ಸ್ ಆಗಬೇಕು ಅಂತ ಒದ್ದಾಡ್ತಾ ಇದ್ವಿ. ಹೌದು, ಬೆಂಗಳೂರಲ್ಲಿ ಒಳ್ಳೆ ಸ್ಕೂಲ್ಸ್ ನ ಹುಡುಕ್ಬೋದು, ಬಸ್ ಫೆಸಿಲಿಟೀಸ್ ನೋಡ್ಬೋದು. ಅದೇ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ಏನಾದ್ರು ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಓದ್ಬೇಕು ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರಲ್ಲ. ಸರ್ಕಾರಿ ವ್ಯವಸ್ಥೆಯಲ್ಲಿ ಶಾಲೆನ ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕಳೆದ 2 ವರ್ಷಗಳಲ್ಲಿ ನಾವು ಸದನದ ಆಚೆ ಕಡೆ ಅಥವಾ ಜನಗಳ ಮಧ್ಯೆ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು, ಕುಂಠಿತ ಆಗಿದೆ ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ಕೇಳಿಸ್ಕೊತಾ ಇದ್ವಿ. ಏನೇ ವಾದ ವಿವಾದ ಆಗ್ತಾ ಇತ್ತು. ಆದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರಿ ಶಾಲೆಗಳನ್ನ ಈ ಮಟ್ಟಕ್ಕೆ ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥದ್ದು ಎಷ್ಟು ಮುಂದಿನ ಭವಿಷ್ಯದ ಮಕ್ಕಳಿಗೆ ಒಂದು ದೂರದೃಷ್ಟಿ ಇದೆ ಅಂತಂದ್ರೆ, ಲಕ್ಷಾಂತರ ಮಕ್ಕಳು ಸರ್ಕಾರಿ ಶಾಲೆನ ಅವಲಂಬಿತರಾಗಿದ್ದಾರೆ. ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಬಡವರು, ಏನೂ ಶಕ್ತಿ ಇಲ್ಲದೆ ಇರುವಂತ ನಿರ್ಗತಿಕರೆಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಶಾಲೆ ಇರ್ಬೋದು, ಗೌರ್ಮೆಂಟ್ ಸ್ಕೂಲು ಅಥವಾ ಹಾಸ್ಟೆಲ್ಸು ಇಂಥದನ್ನೇ ಅವಲಂಬಿತರಾಗಿದ್ದಾರೆ. ಒಂದು ವರ್ಷಕ್ಕೆ 10 ಲಕ್ಷ ಜನ ವಿದ್ಯಾರ್ಥಿಗಳು ಇಲ್ಲ ಅದಕ್ಕೆ ಮೇಲ್ಪಟ್ಟಿರುವಂತ ವಿದ್ಯಾರ್ಥಿಗಳು ಸರ್ಕಾರ ವ್ಯವಸ್ಥೆನ ದೇವಾಲಯ ಅನ್ಕೊಂಡು ಜ್ಞಾನ ದೇಗುಲ ಅಂತ ಹೋಗಿ ವಿದ್ಯಾಭ್ಯಾಸ ಮಾಡುವಂಥದ್ದು. ಇದು ಒಂದು ಶೈಕ್ಷಣಿಕ ವ್ಯವಸ್ಥೆನ ಈ ಹಂತಕ್ಕೆ ಅಭಿವೃದ್ಧಿ ಮಾಡ್ತಾ ಇರೋದು ಅಂದ್ರೆ ಅಲ್ಲಿ ವ್ಯವಸ್ಥಿತವಾಗಿ ಇವತ್ತಿನ ಕಾಲಮಾನಕ್ಕೆ ಆಲೋಚನೆ ಮಾಡಿ ಆ ಮಕ್ಕಳಿಗೆ ಒಳ್ಳೆ ರೀತಿಯ ವಿದ್ಯಾಭ್ಯಾಸ, ಅಲ್ಲಿ ಟ್ರೈನಿಂಗ್ ತಗೊಂಡಿರುವಂತದ್ದು, ಸಬ್ಜೆಕ್ಟ್ ನ ಎಕ್ಸ್ಪರ್ಟ್ ಇರುವಂತವ್ರು, ನಾಲೆಡ್ಜ್ ಇರುವಂತ ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟು ಆ ಮಕ್ಕಳನ್ನು ಪ್ರೈವೇಟ್ ಸ್ಕೂಲ್ಗೆ ಕಾಂಪಿಟೇಟ್ ಮಾಡೋಂಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ವ್ಯವಸ್ಥಿತವಾಗಿ ವಿದ್ಯಾಭ್ಯಾಸ ಕೊಡುವಂತ ಸಂಕಲ್ಪ, ಆಲೋಚನೆ, ಮರುಚಿಂತನೆ ಮತ್ತೆ ಅದು ಅನುದಾನ ಕೂಡ 3,900 ಕೋಟಿ ಅನುದಾನನೂ ಇಟ್ಟು ಮಾಡಿರುವಂತದ್ದು. ಇಂಥ ಒಂದು ಯೋಜನೆ ಖಂಡಿತವಾಗಿ ಫಲದಾಯಕವಾಗುತ್ತೆ. ಇಡೀ ರಾಜ್ಯಕ್ಕೆ ಇದು ಸಾಧನೆ ಆಗಿದೆ ಅಂತ ಹೇಳ್ತಾ, ರೈತರಿಗೆ ನಮಗೆ ನದಿ ಮೂಲ ಇಲ್ಲದೆ ಇರುವಂತ ಒಂದು ಜಿಲ್ಲೆ, ನಮಗೆ ನಾವು ನೀರ್ ನೋಡ್ಬೇಕು ಅಂದ್ರು ಕಳೆದ ಇದರಲ್ಲಿ ನಾವು ಕೆಸಿ ವ್ಯಾಲಿ ಅನ್ನುವಂತ ವೇಸ್ಟ್ ವಾಟರ್ ನ ಸೆಕೆಂಡರಿ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಆದ್ರೆ ನಮಗೆ ಎತ್ತಿನ ಹೊಳೆ ಯೋಜನೆ 2ನೇ ಹಂತದಲ್ಲಿ ನಮ್ ಜಿಲ್ಲೆಗೂ ಬರ್ತಾ ಇರುವಂತದ್ದು, ನದಿಯ ನೀರನ್ನ ನೋಡೋ ಅಂತ ಭಾಗ್ಯ ನಮ್ಮ ಜಿಲ್ಲೆಯ ಜನಕ್ಕೆ ಅಥವಾ ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನಕ್ಕೆ ಸಿಗ್ತಾ ಇರುವಂತದ್ದು. ಇದು ಸರ್ಕಾರ ತಗೊಂಡಿರುವಂತ ಬರಗಾಲದಲ್ಲಿ ತತ್ಸರಿಸುವಂತ ಜಿಲ್ಲೆಗಳಿಗೆ ಸರ್ಕಾರ ತಗೊಂಡಿರುವಂತ ಒಂದು ದೂರದೃಷ್ಟಿ ಅಂತ ಹೇಳ್ತಾ, ರೈತರಿಗೆ ಮತ್ತೆ ಕಾರ್ಮಿಕ ಶಾಲೆ ಒಂದು ಮಾಡಿದ್ದಾರೆ. ರೈತರಿಗೆ ಒಂದು APMC ಮಾರ್ಕೆಟ್ ಮಾಡಿ 10 ಕೋಟಿ ಅನುದಾನದಲ್ಲಿ ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕ್ಷೇತ್ರದ ಜನತೆಯ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ತಮಗೂ ಸರ್ಕಾರಕ್ಕೂ ಧನ್ಯವಾದಗಳನ್ನ ಹೇಳಿ ಅವಕಾಶ